ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುತ್ತಿರುವ ಅಕ್ಟೋಬರ್ 22ರ ಕಲಾಂ ಮೇನ್ಸ್ ಆನ್ಸರ್ ರೈಟಿಂಗ್ ಪ್ರೋಗ್ರಾಂಗೆ ತಮಗೆಲ್ಲರಿಗೂ ಸ್ವಾಗತ. ನಿನ್ನೆ ನಾವು ಕೇಳಿದಂಥ ಪ್ರಾಕ್ಟೀಸ್ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ನಿನ್ನೆಯ ಪ್ರಶ್ನೆ ಹೀಗಿತ್ತು: ವಾಟ್ ಆರ್ ದಿ ಮೆಥಡ್ಸ್ ಯೂಸ್ಡ್ ಬೈ ದ ಫಾರ್ಮರ್ಸ್ ಆರ್ಗನೈಸೇಷನ್ ಟು ಇನ್ಫ್ಲೂಯೆನ್ಸ್ ದಿ ಪಾಲಿಸಿ ಮೇಕರ್ಸ್ ಇನ್ ಇಂಡಿಯಾ ಅಂಡ್ ಹೌ ಎಫೆಕ್ಟಿವ್ ಆರ್ ದೀಸ್ ಮೆಥಡ್ಸ್ ಅಂತ ಹೇಳಿ. ಈ ಪ್ರಶ್ನೆ ಪ್ರೆಷರ್ ಗ್ರೂಪ್ಸ್ ಸಿಲೆಬಸ್ನ ಅಡಿಯಲ್ಲಿ ಕವರ್ ಆಗುವಂಥ ಒಂದು ಪ್ರಶ್ನೆ ಆಗುತ್ತೆ. ಇಲ್ಲಿ ಫಾರ್ಮರ್ಸ್ ಆರ್ಗನೈಸೇಷನ್ಸ್ಗಳು ಪ್ರೆಷರ್ ಗ್ರೂಪ್ಸ್ಗಳಾಗಿ ಕಾರ್ಯ ಮಾಡುವಂಥವು. ಈ ಫಾರ್ಮರ್ಸ್ ಆರ್ಗನೈಸೇಷನ್ಸ್ಗಳು ಯಾವೆಲ್ಲ ಮೆಥಡ್ಸ್ಗಳನ್ನು ಬಳಕೆ ಮಾಡಿಕೊಂಡು ಪಾಲಿಸಿ ಮೇಕರ್ಸ್ಗಳನ್ನು ಇನ್ಫ್ಲೂಯೆನ್ಸ್ ಮಾಡ್ತವೆ ಮತ್ತು ಈ ರೀತಿಯ ಇನ್ಫ್ಲೂಯೆನ್ಸನ್ನು ಮಾಡೋದಕ್ಕೆ ಇವರು ಪಾಲಿಸುವಂಥ ಮೆಥಡ್ಸ್ಗಳೇನಿದೆ ಇವು ಎಷ್ಟು ಎಫೆಕ್ಟಿವ್ ಆಗುವಂಥ ಮೆಥಡ್ಸ್ಗಳಾಗುತ್ತೆ ಅನ್ನೋದನ್ನ ಈ ಪ್ರಶ್ನೆಯಲ್ಲಿ ಅಡ್ರೆಸ್ ಮಾಡಬೇಕು. ಇಲ್ಲಿ ವಾಟ್ ಅಂತ ಹೇಳಿ ಕೀವರ್ಡ್ ಕೇಳ್ತಾ ಇರೋದ್ರಿಂದ ಏನು ಮೆಥಡ್ಸ್ಗಳನ್ನು ಫಾಲೋ ಮಾಡ್ತಾರೆ ಮತ್ತು ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಇವುಗಳನ್ನು ನಾವು ಮೆನ್ಷನ್ ಮಾಡ್ತಾ ಹೋಗಬೇಕಾಗುತ್ತೆ. ಇದೇ ಪ್ರಶ್ನೆಯಲ್ಲಿ ನಾವು ಎರಡು ಪ್ರಶ್ನೆಗಳನ್ನು ನೋಡ್ತಾ ಇದ್ದೇವೆ. ಒಂದು, ಯಾವ ಮೆಥಡ್ಸ್ಗಳಂತ ಹೇಳಿ ಮತ್ತು ಅವು ಎಷ್ಟು ಎಫೆಕ್ಟಿವ್ ಅಂತ ಹೇಳಿ. ಎರಡನ್ನು ಕೂಡ ನಾವು ಈಕ್ವಲ್ ಆಗಿ ಅಡ್ರೆಸ್ ಮಾಡಬೇಕಾಗುತ್ತೆ. ಇಲ್ಲ ಅಂದ್ರೆ ನಾವು ಅರ್ಧದಷ್ಟು ಅಂಕಗಳನ್ನೇ ಕಳ್ಕೊಳ್ತೇವೆ. ನಾವು ಬರೀ ಮೆಥಡ್ಸ್ಗಳನ್ನು ಬರಿಬಾರ್ದು ಅಥವಾ ಬರೀ ಅವುಗಳ ಎಫೆಕ್ಟಿವ್ನೆಸ್ ಅನ್ನು ಬರಿಬಾರ್ದು. ಎರಡನ್ನು ಕೂಡ ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಈ ಪ್ರಶ್ನೆಗೆ ಪ್ರಾರಂಭ ಮಾಡುವಾಗ ಯಾವ ರೀತಿಯಾಗಿ ನಾವು ಇಂಟ್ರೊಡಕ್ಷನ್ ಅನ್ನು ಬರಿಬಹುದು ಅಂತ ಅಂದ್ರೆ, ಪ್ರೆಷರ್ ಗ್ರೂಪ್ಸ್ಗಳನ್ನು ನಾವು ಡಿಫೈನ್ ಮಾಡ್ಬೋದಾಗುತ್ತೆ, ಅವುಗಳಲ್ಲಿರ್ತಕ್ಕಂಥ ಟೈಪ್ಸ್ಗಳ ಬಗ್ಗೆ ಹೇಳ್ಬೋದಾಗುತ್ತೆ, ಮತ್ತೆ ಕೆಲವೊಂದಷ್ಟು ಪ್ರೆಷರ್ ಗ್ರೂಪ್ಸ್ಗಳನ್ನು ನಾವು ಉದಾಹರಣೆಯಾಗಿ ಇಲ್ಲಿ ನೀಡಬಹುದಾಗುತ್ತೆ. ಅಥವಾ ಪ್ರೆಷರ್ ಗ್ರೂಪ್ಸ್ಗಳು ಫಾರ್ಮರ್ಸ್ಗಳಿಗೆ ಅಂತ ಮಾಡುವಂಥ ಪ್ರಮುಖವಾದಂಥ ಕಾರ್ಯಗಳನ್ನು ಕೂಡ ಇಲ್ಲಿ ತರಬಹುದಾಗುತ್ತೆ. ಈ ರೀತಿಯಾಗಿ ನಮ್ಮ ಇಂಟ್ರೊಡಕ್ಷನ್ ಅನ್ನ ಬರಿಬೋದಾಗುತ್ತೆ. ಮುಖ್ಯವಾಗಿ ನಾವು ಪ್ರೆಷರ್ ಗ್ರೂಪ್ಸ್ ಅನ್ನ ಈಗ ಡಿಫೈನ್ ಮಾಡೋದಾದ್ರೆ, ಈ ಪ್ರೆಷರ್ ಗ್ರೂಪ್ಸ್ಗಳು ಪೂರ್ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಅನ್ನು ಪ್ರಮೋಟ್ ಮಾಡುವಂತ ಪೊಟೆನ್ಷಿಯಲಿ ಲೆಜಿಟಿಮೇಟ್ ಆಕ್ಟರ್ಸ್ಗಳಾಗಿದ್ದಾವೆ ಅಂತ ಹೇಳಿ ನಾವು ಇದನ್ನ ಡಿಫೈನ್ ಮಾಡಬಹುದಾಗುತ್ತೆ. ಫಾರ್ಮರ್ಸ್ ಪ್ರೆಷರ್ ಗ್ರೂಪ್ಸ್ಗಳು ಅಥವಾ ಫಾರ್ಮರ್ಸ್ ಆರ್ಗನೈಸೇಷನ್ಸ್ಗಳು ರೈತರಿಗೆ ಒಳಿತನ್ನು ಮಾಡುವಂತ ಉದ್ದೇಶದಿಂದ ಸ್ಟೇಟ್ ಮತ್ತು ಮಾರ್ಕೆಟ್ ಪ್ಲೇಸ್ನ ನಡುವೆ ಇರ್ತಕ್ಕಂಥ ಡೊಮೈನ್ ಅನ್ನ ಆಕ್ಯುಪೈ ಮಾಡ್ತವೆ. ಇದಿಷ್ಟು ನಾವು ಪ್ರೆಷರ್ ಗ್ರೂಪ್ ನಮಗೆ ಬರೀತಿರ್ತಕ್ಕಂಥ ಇಂಟ್ರೊಡಕ್ಷನ್ ಆಗುತ್ತೆ. ಇದರಲ್ಲಿ ಕೆಲವೊಂದಷ್ಟು ಉದಾಹರಣೆಗಳನ್ನು ಕೂಡ ನಾವು ನೀಡಬಹುದಾಗುತ್ತೆ. ಫಾರ್ಮರ್ಸ್ ರಿಲೇಟೆಡ್ ಅಸೋಸಿಯೇಷನ್ಸ್ಗಳು ಅಥವಾ ಆರ್ಗನೈಸೇಷನ್ಸ್ಗಳು ಯಾವುದು ಅನ್ನೋದನ್ನ ಆಲ್ ಇಂಡಿಯಾ ಕಿಸಾನ್ ಸಭಾ ಆಗಿರ್ಬೋದು, ಭಾರತೀಯ ಕಿಸಾನ್ ಯೂನಿಯನ್ ಆಗಿರ್ಬೋದು, ಹಿಂದ್ ಕಿಸಾನ್ ಪಂಚಾಯತ್ ಆಗಿರ್ಬೋದು, ಈ ರೀತಿಯಾಗಿ ಒಂದಷ್ಟು ಉದಾಹರಣೆಗಳನ್ನು ಕೂಡ ನಾವು ಕೊಡಬಹುದಾಗುತ್ತೆ. ಹಾಗೆ ಫರ್ಟಿಲೈಸರ್ ಸಬ್ಸಿಡಿ ವಿಚಾರದಲ್ಲಾಗಿರ್ಬೋದು, ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ಗಳ ಪ್ರೊಕ್ಯೂರ್ಮೆಂಟ್ ಪ್ರೈಸ್ ಅನ್ನು ಹೆಚ್ಚು ಮಾಡುವಂಥದ್ದಾಗಿರ್ಬೋದು, ಟೆನೆನ್ಸಿ ರೈಟ್ಸ್ಗಳಾಗಿರ್ಬೋದು, ಎಲೆಕ್ಟ್ರಿಸಿಟಿ ಚಾರ್ಜಸ್ಗಳನ್ನು ಕಡಿಮೆ ಮಾಡೋದಾಗಿರ್ಬೋದು, ಈ ಎಲ್ಲ ಕಾರ್ಯಗಳನ್ನ ಪ್ರೆಷರ್ ಗ್ರೂಪ್ಸ್ಗಳು ಅಥವಾ ಫಾರ್ಮರ್ ಆರ್ಗನೈಸೇಷನ್ಸ್ಗಳು ಮಾಡುತ್ತೆ ಅನ್ನೋದನ್ನ ನಾವು ನಮ್ಮ ಇಂಟ್ರೊಡಕ್ಷನ್ ಅಲ್ಲೇ ಮೆನ್ಷನ್ ಮಾಡಬಹುದಾಗುತ್ತೆ. ಇನ್ನು ಈಗಿನ ಸನ್ನಿವೇಶದಲ್ಲೇ ನಾವು ನೋಡೋದಾದ್ರೆ, ಫಾರ್ಮ್ ಬಿಲ್ಸ್ಗಳನ್ನ ಅಪೋಸ್ ಮಾಡುವಂತ ದೃಷ್ಟಿಯಲ್ಲಿ ಸಾಕಷ್ಟು ಪ್ರೊಟೆಸ್ಟ್ಗಳನ್ನ ಈ ಫಾರ್ಮರ್ಸ್ ಆರ್ಗನೈಸೇಷನ್ಸ್ಗಳು ಮಾಡ್ತಾ ಇರೋದನ್ನ ನೋಡಬಹುದಾಗುತ್ತೆ. ಈ ಹಿನ್ನೆಲೆಯಲ್ಲಿ ನಾವು ಈ ರೀತಿಯಾಗೂ ಕೂಡ ಇಂಟ್ರೊಡಕ್ಷನ್ ಅನ್ನ ಬರಿಬಹುದಾಗುತ್ತೆ. ಅಂದ್ರೆ ಈಗಿನ ಕಂಟೆಕ್ಸ್ಟ್ ನಲ್ಲಿ ಯಾವ ರೀತಿಯಾಗಿ ಫಾರ್ಮರ್ಸ್ ಆರ್ಗನೈಸೇಷನ್ಸ್ಗಳು ಪಾಲಿಸಿ ಮೇಕರ್ಸ್ಗಳು ಮಾಡುವಂತ ಪಾಲಿಸೀಸ್ಗಳ ಮೇಲೆ ಇನ್ಫ್ಲೂಯೆನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದೆ ಅನ್ನೋದನ್ನ ಕೂಡ ನಾವು ಈಗಿನ ಕಂಟೆಕ್ಸ್ಟ್ ಏನಿದೆ ಅದನ್ನ ಎಕ್ಸಾಂಪಲ್ ಕೊಡೋದ್ರ ಮುಖಾಂತರವಾಗಿ ಕೂಡ ನಾವು ಇಂಟ್ರೊಡಕ್ಷನ್ ಅನ್ನ ಪ್ರಾರಂಭ ಮಾಡಬಹುದಾಗುತ್ತೆ. ಇನ್ನು ಮುಖ್ಯವಾಗಿ ಪ್ರಶ್ನೆಯಲ್ಲಿ ಎರಡು ಭಾಗಗಳನ್ನು ಕೇಳಿರ್ತಕ್ಕಂಥದ್ದು. ಈ ರೀತಿಯ ಫಾರ್ಮರ್ ಆರ್ಗನೈಸೇಷನ್ಸ್ಗಳು ಯಾವೆಲ್ಲ ಮೆಥಡ್ಸ್ಗಳನ್ನು ಫಾಲೋ ಮಾಡುತ್ತೆ ಪಾಲಿಸಿ ಮೇಕರ್ಸ್ಗಳನ್ನು ಇನ್ಫ್ಲೂಯೆನ್ಸ್ ಮಾಡೋದಕ್ಕೆ ಅನ್ನುವಂಥದ್ದು ಒಂದು ಭಾಗ ಆದರೆ ಇದನ್ನು ನಾವು ಫಸ್ಟ್ ಪಾರ್ಟ್ನಲ್ಲಿ ಅಡ್ರೆಸ್ ಮಾಡಬೇಕಾಗುತ್ತೆ. ಇನ್ನು ಎರಡನೇ ಭಾಗದಲ್ಲಿ ಇವು ಎಷ್ಟು ಎಫೆಕ್ಟಿವ್ ಅನ್ನೋದನ್ನ ನಾವು ಅಡ್ರೆಸ್ ಮಾಡಬೇಕಾಗುತ್ತೆ. ಮೊದಲ ಭಾಗದಲ್ಲಿ ಮೆಥಡ್ಸ್ ಫಾಲೋಡ್ ಬೈ ದೆಮ್ ಯಾವುದು ಅಂತ ನಾವು ನೋಡೋದಾದ್ರೆ, ಸಪೋರ್ಟಿಂಗ್ ಪೊಲಿಟಿಕಲ್ ಪಾರ್ಟೀಸ್, ಎಲೆಕ್ಷನ್ನ ಸಂದರ್ಭದಲ್ಲಿ ಅಥವಾ ನಾನ್ ಎಲೆಕ್ಷನ್ನ ಸಂದರ್ಭದಲ್ಲೂ ಕೆಲವೊಮ್ಮೆ ಪೊಲಿಟಿಕಲ್ ಪಾರ್ಟೀಸ್ಗಳನ್ನು ಸಪೋರ್ಟ್ ಮಾಡೋದ್ರ ಮುಖಾಂತರವಾಗಿ, ವೋಟಿಂಗ್ ಇನ್ ಬ್ಲಾಕ್ ಮೆಕ್ಯಾನಿಸಮ್ ಮುಖಾಂತರವಾಗಿ ಪಾರ್ಟೀಸ್ಗಳನ್ನೇ ಕಂಟ್ರೋಲ್ ಮಾಡುವಂಥದ್ದು, ಇವರ ಡಿಮ್ಯಾಂಡ್ಸ್ಗಳನ್ನು ಆ ಪಾರ್ಟಿ ಎಲೆಕ್ಟ್ ಆಗಿ ಬಂದಂತ ನಂತರದಲ್ಲಿ ಆ ಡಿಮ್ಯಾಂಡ್ಸ್ಗಳನ್ನು ಪೂರೈಕೆ ಮಾಡುವಂತೆ ನೋಡ್ಕೊಳ್ಳುವಂಥದ್ದು. ಈ ರೀತಿಯಾಗಿ ಪೊಲಿಟಿಕಲ್ ಪಾರ್ಟೀಸ್ಗಳನ್ನು ಸಪೋರ್ಟ್ ಮಾಡುವಂಥ ಕಾರ್ಯವನ್ನು ಮಾಡುತ್ತೆ. ಅಥವಾ ಪ್ರೊಟೆಸ್ಟ್ಗಳನ್ನು ಮಾಡುವಂಥದ್ದು, ಕೆಲವೊಮ್ಮೆ ನ್ಯಾಷನಲ್ ಲೆವೆಲಲ್ಲಿ, ರಾಜ್ಯ ಮಟ್ಟದಲ್ಲಿ ಅಥವಾ ರೀಜನಲ್ ಲೆವೆಲ್ಗಳಲ್ಲಿ ಅವರ ಒಂದು ವಿಚಾರಗಳಿಗೆ ಅಥವಾ ಅವರಿಗೆ ಬೇಕಾಗುವಂಥ ಅನುಕೂಲಗಳನ್ನು ಕೊಡಲಿ ಅಂತ ಹೇಳಿ ಕೆಲವಷ್ಟು ಪ್ರಪೋಸಲ್ಸ್ಗಳನ್ನು ಇಟ್ಟು ಅದಕ್ಕೆ ಅಂತ ಹೇಳಿ ಚಳುವಳಿಗಳನ್ನು ಮಾಡುವಂಥದ್ದು. ಪ್ರೊಟೆಸ್ಟ್ಗಳನ್ನು ಕೆಲವೊಮ್ಮೆ ಲಾರ್ಜ್ ಸ್ಕೇಲ್ನಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ಅವು ವೈಲೆಂಟ್ ಆಗಿ ಕೂಡ ಟರ್ನ್ ಆಗಿದ್ದನ್ನು ನಾವು ನೋಡಿದ್ದೇವೆ. ಉದಾಹರಣೆಗೆ ಮಧ್ಯಪ್ರದೇಶದಲ್ಲಿ ಕಪಲ್ ಆಫ್ ಇಯರ್ಸ್ ಅಗೋ ಸಾಕಷ್ಟು ವೈಲೆನ್ಸ್ ನಿಂದ ಎಷ್ಟೋ ಮಂದಿ ಸಾವಿಗೆ ಕೂಡ ಈಡಾಗಿದ್ದನ್ನು ನಾವು ನೆನಪಿಸ್ಕೊಳ್ಬಹುದಾಗುತ್ತೆ. ಮತ್ತೊಂದು ಮೆಥಡ್ ಅಂತ ಅಂದ್ರೆ, ಇತ್ತೀಚಿನ ದಿನಗಳಲ್ಲಿ ಲಾಂಗ್ ಮಾರ್ಚ್ ಮಾಡುವಂಥದ್ದು. ಪ್ರಾಮಿನೆಂಟ್ ಸಿಟೀಸ್ಗಳಿಗೆ ರೈತರು ಅವರ ಒಂದು ಸ್ಥಳದಿಂದ ನಡ್ಕೊಂಡು ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಸೇರುವಂಥದ್ದು. ಇದು ಕೂಡ ಒಂದು ಆಕ್ಟಿವ್ ಮೀಡಿಯಂ ಆಗಿ ಕೆಲಸ ಮಾಡ್ತಾ ಇದೆ ಅವರ ಇಶ್ಯೂಸ್ ಅನ್ನ ವಾಯ್ಸ್ ಮಾಡೋದಕ್ಕೆ ಅಥವಾ ರೈಸ್ ಮಾಡೋದಕ್ಕೆ. ಇತ್ತೀಚೆಗಷ್ಟೇ ಮುಂಬೈನಲ್ಲಿ ಸಾವಿರಾರು ಮಂದಿ ರೈತರು ಈ ರೀತಿಯಾದಂತಹ ಒಂದು ಲಾಂಗ್ ಮಾರ್ಚ್ ನಲ್ಲಿ ಇನ್ವಾಲ್ವ್ ಆಗಿದ್ದನ್ನ ನಾವು ನೆನಪಿಸ್ಕೊಳ್ಬಹುದು. ಈ ರೀತಿ ಪ್ರೆಸೆಂಟ್ ಕಂಟೆಕ್ಸ್ಟ್ ನಲ್ಲಿ ಆಗ್ತಿರ್ತಕ್ಕಂಥ ಉದಾಹರಣೆಗಳನ್ನ ನಮ್ಮ ಒಂದು ಪಾಯಿಂಟ್ಸ್ ಗಳನ್ನ ಪ್ರೂವ್ ಮಾಡೋದಕ್ಕೆ ನಾವು ಉದಾಹರಣೆಗಳ ಸಮೇತವಾಗಿ ಕೊಡ್ತಾ ಹೋದಾಗ ಇದು ಹೆಚ್ಚು ಕನೆಕ್ಟೆಡ್ ಆಗಿ ಕಾಣುತ್ತೆ ನಮ್ಮ ಆನ್ಸರ್ಗಳು. ಇನ್ನು ಮೀಡಿಯಾದ ಮುಖಾಂತರವಾಗಿ ಕೂಡ ಅವರು ಪಾಲಿಸಿ ಮೇಕರ್ಸ್ಗಳ ಮೇಲೆ ಇನ್ಫ್ಲೂಯೆನ್ಸ್ ಅನ್ನು ಮಾಡೋದಕ್ಕೆ ಟ್ರೈ ಮಾಡುವಂಥದ್ದು. ಅವರ ಒಂದು ಒಪಿನಿಯನ್ಸ್ಗಳನ್ನ, ಅವರ ಒಂದು ಸಮಸ್ಯೆಗಳನ್ನ ಕಾನ್ಸ್ಟೆಂಟ್ ಆಗಿ ಮೀಡಿಯಾದಲ್ಲಿ ತರುವಂಥ ಕಾರ್ಯಗಳನ್ನ ಈ ಒಂದು ಪ್ರೆಷರ್ ಗ್ರೂಪ್ಸ್ಗಳು ಮಾಡುವಂಥದ್ದು. ಇದರಿಂದ ಕೂಡ ಅವರು ಪಬ್ಲಿಕ್ ಒಪಿನಿಯನ್ಸ್ಗಳನ್ನ ಕೂಡ ಇನ್ಫ್ಲೂಯೆನ್ಸ್ ಮಾಡುವಂಥ ಕಾರ್ಯಗಳನ್ನ ಮಾಡುವಂಥದ್ದು. ಇನ್ನು ಕ್ಲೋಸ್ ರೆಪೋರ್ಟ್ ವಿತ್ ಸ್ಟೇಟ್ ಆಪರೇಟರ್ಸ್ಗಳಾದಂಥ ಬ್ಯೂರೋಕ್ರೆಟಿಕ್ ಮಿಷನರಿ ಒಟ್ಟಿಗೆ ಒಂದು ಕ್ಲೋಸ್ ರೆಪೋರ್ಟ್ ಅನ್ನು ಹೊಂದೋದ್ರ ಮುಖಾಂತರವಾಗಿ ಕೂಡ ಎಕ್ಸಿಕ್ಯೂಟಿವ್ನ ಮೇಲೆ, ಬ್ಯೂರೋಕ್ರೇಟಿವ್ನ ಮೇಲೆ ಅಗ್ರಿಕಲ್ಚರ್ ಪಾಲಿಸೀಸ್ಗಳನ್ನ ಫ್ರೇಮ್ ಮಾಡುವಂಥ ಸಂದರ್ಭದಲ್ಲಿ
ಇವರ ಒಂದು ಪ್ರಪೋಸಲ್ಸ್ಗಳೇನಿದೆ ಅವುಗಳನ್ನು ಇಂಪ್ಲಿಮೆಂಟ್ ಮಾಡುವಂತೆ ಇನ್ಫ್ಲೂಯೆನ್ಸ್ ಮಾಡುವಂಥ ಕಾರ್ಯವನ್ನು ಇದ್ರ ಮುಖಾಂತರವಾಗಿ ಕೂಡ ಮಾಡುವಂಥದ್ದು. ಈ ರೀತಿಯ ಮೆಥಡ್ಸ್ಗಳನ್ನು ಫಾಲೋ ಮಾಡ್ತಾರೆ ಅಂತ ಹೇಳಿ ನಾವು ಮೆನ್ಷನ್ ಮಾಡ್ಬೋದಾಗುತ್ತೆ. ಇನ್ನು ಇದೇ ಬಾಡಿ ಆಫ್ ದಿ ಆನ್ಸರ್ನಲ್ಲಿ ಸೆಕೆಂಡ್ ಪಾರ್ಟ್ನಲ್ಲಿ ನಾವು ಈ ಮೆಥಡ್ಸ್ಗಳ ಎಫೆಕ್ಟಿವ್ನೆಸ್ ಏನು ಅನ್ನೋದನ್ನು ಕೂಡ ಅಡ್ರೆಸ್ ಮಾಡಬೇಕಾಗುತ್ತೆ. ಎರಡಕ್ಕೂ ಕೂಡ ಈಕ್ವಲ್ ವೈಟೇಜ್ ಅನ್ನು ನಾವು ಕೊಡಬೇಕಾಗುತ್ತೆ. ಈ ಲ್ಯಾಂಡ್ಲೆಸ್ ಲೇಬರರ್ಸ್ಗಳ ಮೇಲೆ, ಟಿಲ್ಲರ್ಸ್ ಆಫ್ ದಿ ಸಾಯಿಲ್ ಇವರ ಮೇಲೆ ಟ್ರೆಮೆಂಡಸ್ ಇಂಪ್ಯಾಕ್ಟ್ ಅನ್ನ ಆಗುವಂತ ಕಾರ್ಯಗಳನ್ನ ಪ್ರೆಷರ್ ಗ್ರೂಪ್ಸ್ಗಳು ಮಾಡಿರೋದನ್ನ ನಾವು ಈಗಾಗಲೇ ನೋಡಬಹುದಾಗುತ್ತೆ. ಕೇವಲ ಫಾರ್ಮರ್ಸ್ ಆರ್ಗನೈಸೇಷನ್ ಈ ಒಂದು ಕಾರ್ಯಗಳಲ್ಲಿ ಸಕ್ಸೀಡ್ ಆಗೋದಷ್ಟೇ ಅಲ್ಲ, ವೇಜ್ ರೇಟ್ಸ್ಗಳನ್ನ ಅಗ್ರಿಕಲ್ಚರ್ ಲೇಬರರ್ಸ್ಗಳಿಗೆ, ಯಾರೆಲ್ಲ ಹೊಲಗಳಲ್ಲಿ ಕೆಲಸಗಳನ್ನ ಮಾಡ್ತಾರೆ, ಈ ರೀತಿ ಕೂಲಿಗೆ ಬರುವಂತವರಿಗೆ ವೇಜ್ ರೇಟ್ಸ್ಗಳನ್ನ ಇನ್ಕ್ರೀಸ್ ಮಾಡುವಂಥದ್ದು ಮತ್ತೆ ಅವರಿಗೆ ಪೋರ್ ಪೀಸೆಂಟ್ಸ್ಗಳಿಗೆ ಅವರ ಡ್ಯೂ ಶೇರ್ ಅನ್ನುವಂಥದ್ದು ತಲುಪುವಂತೆ ಮಾಡೋದ್ರಲ್ಲಿ ಕೂಡ ಪ್ರೆಷರ್ ಗ್ರೂಪ್ಸ್ಗಳು ಸಾಕಷ್ಟು ಕಾರ್ಯಗಳನ್ನ ಮಾಡುವಂಥದ್ದು. ಇನ್ನು ಸ್ವತಂತ್ರ ಬಂದು ಇಷ್ಟು ವರ್ಷಗಳಲ್ಲಿ ಸಾಕಷ್ಟು ರಿಫಾರ್ಮ್ ಮೆಜರ್ಸ್ಗಳನ್ನ ನಮ್ಮ ಲ್ಯಾಂಡ್ ವಿಚಾರದಲ್ಲಿ ಬಂದಿರೋದನ್ನು ನಾವು ನೋಡಬಹುದಾಗುತ್ತೆ. ಈ ರಿಫಾರ್ಮ್ಸ್ಗಳನ್ನ ತರುವಲ್ಲಿ ಪ್ರೆಷರ್ ಗ್ರೂಪ್ಸ್ಗಳ ಪಾತ್ರ ಮಹತ್ವದ್ದು. ಉದಾಹರಣೆಗೆ ನೋಡೋದಾದ್ರೆ ಜಮೀನ್ದಾರಿ ಪದ್ಧತಿಯನ್ನು ತೆಗೆದುಹಾಕಿರುವಂತದ್ದಾಗಿರ್ಬೋದು, ಟೆನೆನ್ಸಿಯ ವಿಚಾರದಲ್ಲಾಗಿರ್ಬೋದು, ಲ್ಯಾಂಡ್ ಹೋಲ್ಡಿಂಗ್ಸ್ಗೆ ಇರುವಂತಹ ಸೀಲಿಂಗ್ನ ವಿಚಾರ ಆಗಿರ್ಬೋದು, ಇನ್ನು ಕೋಆಪರೇಟಿವ್ ಫಾರ್ಮ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾಗಿರ್ಬೋದು. ಈ ರೀತಿಯಾದಂತಹ ಮೇಜರ್ ಲ್ಯಾಂಡ್ ರಿಫಾರ್ಮ್ಸ್ಗಳು ಬರೋದ್ರಲ್ಲಿ ಫಾರ್ಮರ್ಸ್ ಆರ್ಗನೈಸೇಷನ್ಸ್ಗಳ ಪಾತ್ರ ಬಹುದೊಡ್ಡದಾಗಿದೆ ಅಂತ ಹೇಳಿ ಕೂಡ ಮೆನ್ಷನ್ ಮಾಡಬಹುದಾಗುತ್ತೆ. ಈ ಪ್ರೆಷರ್ ಗ್ರೂಪ್ಸ್ಗಳು ಅಥವಾ ಫಾರ್ಮರ್ಸ್ ಆರ್ಗನೈಸೇಷನ್ಸ್ಗಳ ಇಂಟರ್ವೆನ್ಷನ್ಸ್ಗಳಿಂದಾಗಿ ಇಂಟರ್ಮೀಡಿಯೇಟ್ಸ್ಗಳು ತಮಗಿದ್ದಂತ ಮಹತ್ವವನ್ನು ಕಳ್ಕೊಳ್ತಾ ಇದೆ. ದಿನೇ ದಿನೇ ಅವು ಅಬಾಲಿಶ್ ಆಗ್ತಾ ಇರ್ತಕ್ಕಂಥದ್ದು. ಆಕ್ಚುಯಲ್ ಕಲ್ಟಿವೇಟರ್ಸ್ಗಳು ಮತ್ತು ಸ್ಟೇಟ್ನ ನಡುವೆ ಈ ರೀತಿಯಾದಂಥ ಮಧ್ಯಸ್ಥಿಕೆಯನ್ನು ವಹಿಸುವಂತವ್ರು ಯಾರು ಇಲ್ಲದೇ ಇರುವಂತೆ ಅವರುಗಳನ್ನ ಅಬಾಲಿಶ್ ಮಾಡುವಂತ ಕಾರ್ಯಗಳನ್ನ ಕೂಡ ಈ ಫಾರ್ಮರ್ಸ್ ಆರ್ಗನೈಸೇಷನ್ಸ್ಗಳು ಮಾಡ್ತಾ ಇರುವಂತದ್ದು. ಬಹುಮುಖ್ಯವಾಗಿ ಕನಿಷ್ಠ ಬೆಂಬಲ ಬೆಲೆಯನ್ನು ಏನ್ ನೀಡ್ತಾರೆ, ಈ ರೀತಿಯಾದಂಥ ಬೆಂಬಲ ಬೆಲೆಯನ್ನ ನೀಡುವಂಥದ್ದು ಮತ್ತು ಅದನ್ನ ಇವರಿಗೆ ಅಂದ್ರೆ ರೈತರಿಗೆ ಅನುಕೂಲವಾಗುವಂತೆ ಹೆಚ್ಚಿನ ಮಟ್ಟದಲ್ಲಿ MSP ಅನ್ನ ನೀಡೋದಕ್ಕೆ ಕೂಡ ಪ್ರೆಷರ್ ಗ್ರೂಪ್ಸ್ಗಳು ಸಾಕಷ್ಟು ಪ್ರೆಷರ್ ಅನ್ನ ಹಾಕುವಂತ ಕಾರ್ಯವನ್ನ ಮಾಡುತ್ತೆ. ಅದರಲ್ಲಿ ಎಫೆಕ್ಟಿವ್ ಆಗಿ ಅಂದ್ರೆ ಅವರ ಒಂದು ಮೆಥಡ್ಸ್ಗಳು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಆಗಿರೋದ್ರಿಂದ ಸಕ್ಸಸ್ಫುಲ್ ಕೂಡ ಆಗ್ತಾ ಇರುವಂತದ್ದು. ಇನ್ನು ಅಗ್ರಿಕಲ್ಚರ್ ಎಕ್ಸ್ಪೋರ್ಟ್ ಪಾಲಿಸೀಸ್ಗಳಲ್ಲೂ ಕೂಡ ಪಾಲಿಸೀಸ್ಗಳು ರೈತರ ಪರವಾಗಿ ಆಗುವಂತೆ ನೋಡ್ಕೊಳ್ಳುವಂಥದ್ದು. ಈ ರೀತಿಯಾಗಿ ಫಾರ್ಮರ್ಸ್ ಆರ್ಗನೈಸೇಷನ್ಸ್ಗಳು ತಗೊಳ್ಳುವಂತ ಮೆಥಡ್ಸ್ಗಳು, ಅವರು ಮಾಡುವಂತ ಮೆಥಡ್ಸ್ಗಳಿಂದಾಗಿ ಇಷ್ಟೆಲ್ಲ ರಿಸಲ್ಟ್ಸ್ಗಳನ್ನ ನಾವು ಕಾಣಬಹುದಾಗುತ್ತೆ. ಇನ್ನು ಈ ಫಾರ್ಮರ್ಸ್ ಆರ್ಗನೈಸೇಷನ್ಸ್ಗಳಲ್ಲೂ ಕೂಡ ಕೆಲವೊಂದಷ್ಟು ಗ್ರೇ ಏರಿಯಾಸ್ಗಳಿದೆ. ಇದನ್ನ ಇನ್ನು ಪ್ರಶ್ನೆ ಕೇಳ್ತಾ ಇಲ್ಲ, ಆದರೆ ನಾವು ನಮಗೆ ಸಮಯಾವಕಾಶ ಇದ್ರೆ ಅಥವಾ ಮಾಹಿತಿಯನ್ನು ಇನ್ನೂ ಹೆಚ್ಚಿನದಾಗಿ ಬರೀಬೇಕು ಅಂದಾಗ ಇವುಗಳನ್ನು ನಾವು ಅಡ್ರೆಸ್ ಮಾಡಬಹುದಾಗುತ್ತೆ. ಲಿಮಿಟೆಡ್ ಟೆರಿಟೋರಿಯಲ್ ರೀಚ್ ಅನ್ನುವಂಥದ್ದು ಯಾವುದೇ ಒಂದು ಪ್ರೆಷರ್ ಗ್ರೂಪ್ಗೆ ಇರುವಂಥದ್ದು. ಅವರ ಒಂದು ಪೊಲಿಟಿಕಲ್ ವಾಯ್ಸ್ ಅಥವಾ ಇನ್ಫ್ಲೂಯೆನ್ಸ್ ಅನ್ನುವಂಥದ್ದು ಸಾಕಷ್ಟು ಕಡಿಮೆ ಇರುತ್ತೆ. ಮತ್ತೆ ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ಗೆ ಟೂಲ್ ಆಗಿ ಬಳಕೆ ಮಾಡ್ಕೊಳ್ತಾ ಇರುವಂಥದ್ದು ಕೂಡ ಒಂದು ಗ್ರೇ ಏರಿಯಾ ಆಗುತ್ತೆ. ಇನ್ನು ಪ್ರೆಷರ್ ಗ್ರೂಪ್ಸ್, ಭಾರತದಲ್ಲಿರುವಂಥ ಪ್ರೆಷರ್ ಗ್ರೂಪ್ಸ್ಗಳು ವೆಸ್ಟರ್ನ್ ಕಂಟ್ರೀಸ್ಗಳಲ್ಲಿ ಅಥವಾ ಡೆವಲಪ್ಡ್ ಕಂಟ್ರೀಸ್ಗಳಲ್ಲಿ ಇರ್ತಕ್ಕಂಥ ಪ್ರೆಷರ್ ಗ್ರೂಪ್ಸ್ಗಳನ್ನ ಅವುಗಳಂತೆ ಇರದೆ ರೀಜನಲ್ ಮತ್ತು ಎಥಿಕಲ್ ಇಶ್ಯೂಸ್ಗಳಿಗಾಗಿ ಕೂಡ ಸಾಕಷ್ಟು ಹೋರಾಟಗಳನ್ನು ಮಾಡುವಂಥದ್ದು. ಆಗ ಇವರ ಮೂಲ ಉದ್ದೇಶ ಏನಿರುತ್ತೆ, ಫಾರ್ಮರ್ಸ್ ಆರ್ಗನೈಸೇಷನ್ಸ್ಗಳು ಅದೇ ತಿರುವನ್ನು ಪಡ್ಕೊಳ್ಳುವಂಥದ್ದು. ಈ ರೀತಿಯಾಗಿ ಗ್ರೇ ಏರಿಯಾಸ್ಗಳನ್ನು ಕೂಡ ನಾವು ಇವುಗಳಲ್ಲಿ ಕಾಣಬಹುದಾಗುತ್ತೆ. ಆದರೆ ಒಟ್ಟಾರೆಯಾಗಿ ನಾವು ಹೇಳೋದಾದ್ರೆ ನಮ್ಮ ಕನ್ಕ್ಲೂಷನ್ ಅಲ್ಲಿ ಡಿಸ್ಪೈಟ್ ದೇರ್ ಶಾರ್ಟ್ ಕಮಿಂಗ್ಸ್ ಈ ರೀತಿಯಾದಂಥ ಶಾರ್ಟ್ ಕಮಿಂಗ್ಸ್ ಇದ್ರೂ ಕೂಡ ಇವತ್ತಿನ ಒಂದು ಸ್ಥಿತಿಯಲ್ಲಿ ನಾವು ನೋಡಿದಾಗ ದೀಸ್ ಪ್ರೆಷರ್ ಗ್ರೂಪ್ಸ್ ಆರ್ ಇಂಡಿಸ್ಪೆನ್ಸಿಬಲ್. ಅವುಗಳನ್ನು ನಾವು ತೆಗೆದುಹಾಕುವಾಗಿಲ್ಲ. ಹೆಲ್ಪ್ಫುಲ್ ಎಲಿಮೆಂಟ್ ಫಾರ್ ಡೆಮೋಕ್ರೆಟಿಕ್ ಪ್ರೋಸೆಸ್ ಅಂತಾನೆ ಕರೆಸ್ಕೊಳ್ಳುತ್ತೆ. ಈ ಫಾರ್ಮರ್ಸ್ ಆರ್ಗನೈಸೇಷನ್ಸ್ಗಳು ರೈತರು ಗ್ರೇಟರ್ ಬಾರ್ಗೇನಿಂಗ್ ಪವರ್ ಅನ್ನು ಪಡ್ಕೊಳ್ಳೋದಕ್ಕೆ ಕೂಡ ಸಪೋರ್ಟ್ ಮಾಡ್ತಿರ್ತಕ್ಕಂಥದ್ದು. ಹಾಗಾಗಿ ಸರ್ಕಾರ ರೈತರಿಗೆ ಸಂಬಂಧಪಟ್ಟಂತ ಯಾವುದೇ ಪಾಲಿಸೀಸ್ಗಳನ್ನ ಫಾರ್ಮುಲೇಷನ್ ಮಾಡುವಲ್ಲಿ, ಇಂಪ್ಲಿಮೆಂಟೇಷನ್ ಮಾಡುವಲ್ಲಿ ರೈತ ಸಂಘಟನೆಗಳನ್ನ ಕನ್ಸಲ್ಟ್ ಮಾಡಲೇಬೇಕಾಗುವಂತ ಪರಿಸ್ಥಿತಿ ಇರುವಂತದ್ದು. ಅಂದ್ರೆ ಅವು ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿವೆ ಅನ್ನೋದನ್ನ ನಮ್ಮ ಉತ್ತರದಲ್ಲಿ ನಾವು ತೋರಿಸಬೇಕಾಗತ್ತೆ. ಈ ರೀತಿಯಾಗಿ ನೀವುಗಳು ಕೂಡ ಉತ್ತರಗಳನ್ನು ಬರೆದಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಸಿಲೆಬಸ್ಗೆ ಕುರಿತಂತೆ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಇವತ್ತಿನ ಸಿಲೆಬಸ್ ಆದಂಥ ಗವರ್ನೆನ್ಸ್ನ ಅಡಿಯಲ್ಲಿನ ಪ್ರಶ್ನೆಗಳನ್ನು ನೋಡೋಣ. ಮೊದಲ ಪ್ರಶ್ನೆ, ಎಕ್ಸಾಮೈನ್ ದ ಮೈನ್ ಪ್ರಾವಿಷನ್ಸ್ ಆಫ್ ದಿ ನ್ಯಾಷನಲ್ ಚೈಲ್ಡ್ ಪಾಲಿಸಿ ಅಂಡ್ ಥ್ರೋ ಲೈಟ್ ಆನ್ ದ ಸ್ಟೇಟಸ್ ಆಫ್ ಇಟ್ಸ್ ಇಂಪ್ಲಿಮೆಂಟೇಷನ್ ಅಂತ ಹೇಳಿ. ಮೊದಲ ದಿನವೇ ನಾನು ಡಿಸ್ಕಸ್ ಮಾಡಿದೆ. ಪೊಲಿಟಿ ಮತ್ತು ಗವರ್ನೆನ್ಸ್ ಅನ್ನು ಓದುವಂಥ ಸಂದರ್ಭದಲ್ಲಿ ಫೇಮಸ್ ಆಗಿರ್ತಕ್ಕಂಥ ಆಕ್ಟ್ಸ್ಗಳಾಗಿರಲಿ, ಫೇಮಸ್ ಅಮೆಂಡ್ಮೆಂಟ್ಸ್ಗಳಾಗಿರಲಿ ಅಥವಾ ಇತ್ತೀಚೆಗೆ ಬಂದಂಥ ಯಾವುದೇ ಲೆಜಿಸ್ಲೇಷನ್ ಆಕ್ಟ್ಸ್ಗಳು, ಅಮೆಂಡ್ಮೆಂಟ್ಸ್ಗಳು ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಮೇನ್ಸ್ನಲ್ಲಿ ನೇರವಾಗಿ ಅದರಿಂದ ಪ್ರಶ್ನೆಗಳು ಬರ್ಬೋದಾಗಿರುತ್ತೆ ಅಂತ ಹೇಳಿ ಇಲ್ಲಿ ನಾವು ಆ ರೀತಿಯಾದಂಥ ಒಂದು ಪ್ರಶ್ನೆಯನ್ನು ಗಮನಿಸಬಹುದಾಗುತ್ತೆ. ನ್ಯಾಷನಲ್ ಚೈಲ್ಡ್ ಪಾಲಿಸಿಗೆ ಸಂಬಂಧಪಟ್ಟಂತೆ ಅವುಗಳ ಮೇನ್ ಪ್ರಾವಿಷನ್ಸ್ಗಳನ್ನು ಎಕ್ಸಾಮೈನ್ ಮಾಡಿ ಮತ್ತು ಅವುಗಳ ಇಂಪ್ಲಿಮೆಂಟೇಷನ್ನ ಸ್ಟೇಟಸ್ನ ಬಗ್ಗೆ ತಿಳಿಸಿ ಅಂತ ಹೇಳಿ ಈ ಪ್ರಶ್ನೆ ಕೇಳ್ತಾ ಇರ್ತಕ್ಕಂಥದ್ದು. ಈ ಪ್ರಶ್ನೆ ಚಿಲ್ಡ್ರನ್ಗೆ ಸಂಬಂಧಪಟ್ಟಂತ ಅಥವಾ ಚೈಲ್ಡ್ ಪಾಲಿಸಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಆಗಿರುವಾಗ ನಮ್ಮ ಇಂಟ್ರೊಡಕ್ಷನ್ ನಲ್ಲಿ ಮಕ್ಕಳಿಗೆ ಸಂಬಂಧಪಟ್ಟಂತ ಒಂದು ಸ್ಟ್ಯಾಟ್ಸ್ ಅನ್ನೇ ನೀಡಿ ನಾವು ಪ್ರಾರಂಭ ಮಾಡಬಹುದಾಗುತ್ತೆ. ಇಂಡಿಯಾ ಈಸ್ ಆಲ್ಸೋ ಕಾಲ್ಡ್ ಯಂಗ್ ನೇಷನ್. 2011 ನಾವು ಸೆನ್ಸಸ್ ಅನ್ನ ನೋಡಿದಾಗ ಭಾರತದಲ್ಲಿ 39% ಮಕ್ಕಳೇ ಇರೋದನ್ನ ನಾವು ಕಾಣಬಹುದಾಗುತ್ತೆ. ಇನ್ನು ನಮ್ಮ ಭಾರತದ ಸಂವಿಧಾನದ ಅಡಿಯಲ್ಲಿ ಮಕ್ಕಳಿಗೆ ಯಾವುದೇ ರೀತಿಯಾದಂಥ ಎಕ್ಸ್ಪ್ಲಾಯ್ಟೇಷನ್ ಆಗದೇ ಇರಲಿ, ಮತ್ತೆ ಅವರ ಮೇಲೆ ಮಾರಲ್ ಮತ್ತೆ ಮೆಟೀರಿಯಲ್ ಅಬಾಂಡನ್ಮೆಂಟ್ ಆಗದೇ ಇರಲಿ ಅಂತ ಹೇಳಿ ಅವುಗಳಿಂದ ಅವರನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಅಂತ ಹೇಳಿ ಸಾಕಷ್ಟು ಪಾಲಿಸೀಸ್ಗಳನ್ನ ತರಲಾಗಿದೆ. ಅಂಥ ಒಂದು ಪಾಲಿಸೀಸ್ಗಳಲ್ಲಿ ಈಗ ನೀಡಿರ್ತಕ್ಕಂಥ ನ್ಯಾಷನಲ್ ಚೈಲ್ಡ್ ಪಾಲಿಸಿ ಕೂಡ ಒಂದಾಗಿರ್ತಕ್ಕಂಥದ್ದು.
ಇದನ್ನು ನಾವು ಮೊದಲಿಗೆ ಮೆನ್ಷನ್ ಮಾಡ್ಬೋದಾಗುತ್ತೆ. ನಂತರದಲ್ಲಿ ಈ ಪಾಲಿಸಿಯ ಪ್ರಾವಿಷನ್ಸ್ಗಳನ್ನು ನಾವು ಉತ್ತರದಲ್ಲಿ ಬಾಡಿಯಲ್ಲಿ ಮೇನ್ ಅಂಶವಾಗಿ ಬರೆಯೋದ್ರಿಂದ ಈ ಪಾಲಿಸಿ ಏನು ಅನ್ನೋದ್ರ ಬಗ್ಗೆ ಅಥವಾ ಅದರ ಗುರಿ ಏನು, ಉದ್ದೇಶ ಏನು ಅನ್ನೋದನ್ನ ನಾವು ಇಂಟ್ರೊಡಕ್ಷನ್ ಅಲ್ಲಿ ಒಂದೆರಡು ಸಾಲುಗಳಲ್ಲಿ ಬರಿಬೋದಾಗುತ್ತೆ. ನ್ಯಾಷನಲ್ ಚೈಲ್ಡ್ ಪಾಲಿಸಿ 2013ನ ಉದ್ದೇಶಗಳೇನು ಅಂತ ಹೇಳಿ ನಾವು ಮೆನ್ಷನ್ ಮಾಡೋದಾದ್ರೆ, ಇದು ರೈಟ್ಸ್ ಆಫ್ ದಿ ಚಿಲ್ಡ್ರನ್ ಅನ್ನ ಪ್ರೊಟೆಕ್ಟ್ ಮಾಡುತ್ತೆ. ರೈಟ್ಸ್ ಅಂತ ಬಂದಾಗ ಅವ್ರಗಳ ಸರ್ವೈವಲ್ ಇರ್ಬೋದು, ಹೆಲ್ತ್ ಆಗಿರ್ಬೋದು, ನ್ಯೂಟ್ರಿಷನ್ ಆಗಿರ್ಬೋದು, ಅವ್ರಗಳ ಎಜುಕೇಶನ್ ಆಗಿರ್ಬೋದು, ಅವರ ಡೆವಲಪ್ಮೆಂಟ್ ಆಗಿರ್ಬೋದು, ಪ್ರೊಟೆಕ್ಷನ್ ಅಂಡ್ ಪಾರ್ಟಿಸಿಪೇಷನ್ ಫಾರ್ ಫೋಕಸ್ಡ್ ಅಟೆನ್ಷನ್ ಆಗಿರ್ಬೋದು. ಈ ರೀತಿಯಾಗಿ ಮಕ್ಕಳಿಗಿರ್ತಕ್ಕಂಥ ರೈಟ್ಸ್ಗಳನ್ನು ಪ್ರೊಟೆಕ್ಟ್ ಮಾಡುವಂಥ ಉದ್ದೇಶವನ್ನು ಈ ಪಾಲಿಸಿ ಹೊಂದಿದೆ ಅನ್ನೋದನ್ನ ನಾವು ಮೆನ್ಷನ್ ಮಾಡಿದ್ರೆ, ಪಾಲಿಸಿ ಬಗ್ಗೆ ನಮಗೊಂದು ಬ್ರೀಫ್ ಐಡಿಯಾ ಇದೆ ಅಥವಾ ಪಾಲಿಸಿಯನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಂಡಿದ್ದೀವಿ ಅನ್ನುವಂಥದ್ದು ನಮ್ಮ ಉತ್ತರದಲ್ಲಿ ಕಾಣ್ತಾ ಹೋಗುತ್ತೆ. ಮತ್ತು ಭಾರತದ ಈ ಒಂದು ನ್ಯಾಷನಲ್ ಚೈಲ್ಡ್ ಪಾಲಿಸಿ ಅನ್ನುವಂಥದ್ದು UN ನ ಅಡಿಯಲ್ಲಿರ್ತಕ್ಕಂಥ ಕೆಲವೊಂದಷ್ಟು ಗೈಡಿಂಗ್ ಪ್ರಿನ್ಸಿಪಲ್ಸ್ಗಳೇನಿದೆ, ಈ ಪ್ರಿನ್ಸಿಪಲ್ಸ್ಗಳನ್ನು ಕೂಡ ಅಧ್ಯಯನ ಮಾಡುವಂಥದ್ದು. ಹಾಗೆ ನಮ್ಮ ಒಂದು ಅಪ್ರೋಚ್ ಏನಿದೆ, ಈ ಮಕ್ಕಳ ಅಭಿವೃದ್ಧಿಯ ಕುರಿತಂತೆ ಇರುವಂಥ ನಮ್ಮ ಒಂದು ಅಪ್ರೋಚನ್ನು ನೀಡ್ ಬೇಸ್ಡ್ ಅಪ್ರೋಚ್ನಿಂದ ರೈಟ್ ಬೇಸ್ಡ್ ಅಪ್ರೋಚ್ಗೆ ಒಂದು ಪ್ಯಾರಾಡೈಮ್ ಶಿಫ್ಟ್ ಮಾಡುವಲ್ಲಿ ಈ ಪಾಲಿಸಿ ಸಾಕಷ್ಟು ಕಾರ್ಯವನ್ನು ಮಾಡುತ್ತೆ. ಈ ಸಾಲುಗಳನ್ನು ಕೂಡ ನಾವು ನಮ್ಮ ಇಂಟ್ರೊಡಕ್ಷನ್ ಅಲ್ಲಿ ಬರಿಬೋದಾಗುತ್ತೆ. ಇನ್ನು ಬಾಡಿ ಆಫ್ ದಿ ಆನ್ಸರ್ನಲ್ಲಿ ಈ ಪಾಲಿಸಿಯಲ್ಲಿರ್ತಕ್ಕಂಥ ಮುಖ್ಯವಾದಂಥ ಪ್ರಾವಿಷನ್ಸ್ಗಳು ಯಾವುದು ಅನ್ನೋದನ್ನ ಮೆನ್ಷನ್ ಮಾಡಬೇಕು ಮತ್ತು ಅವುಗಳ ಸ್ಟೇಟಸ್ ಅನ್ನುವಂಥದ್ದು ಇವತ್ತು ಯಾವ ರೀತಿ ಇದೆ ಅನ್ನೋದನ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಇಲ್ಲಿ ಈ ಪಾಲಿಸಿಯಲ್ಲಿರ್ತಕ್ಕಂಥ ಪ್ರಾವಿಷನ್ಸ್ಗಳನ್ನು ನೋಡೋದಾದ್ರೆ, ಯಾರನ್ನ ಚೈಲ್ಡ್ ಅಂತ ಹೇಳಿ ಕರಿತೇವೆ ಅನ್ನೋದನ್ನ ಈ ಪಾಲಿಸಿ ರೆಕಗ್ನೈಸ್ ಮಾಡುತ್ತೆ. ಎವ್ರಿ ಪರ್ಸನ್ ಬಿಲೋ 18 ಇಯರ್ಸ್, 18 ವರ್ಷದ ಒಳಗಿರ್ತಕ್ಕಂಥ ಯಾರೇ ಆದರೂ ಕೂಡ ಅವರನ್ನ ಚೈಲ್ಡ್ ಅಂತ ಹೇಳಿ ಈ ಪಾಲಿಸಿ ಕರೆಯುತ್ತೆ. ಅದರಲ್ಲಿ ಭಾರತದ ಟೆರಿಟರಿ ಮತ್ತು ಭಾರತದ ಜುರಿಸ್ಟಿಕ್ಷನ್ ಅಡಿಯಲ್ಲಿ ಬರುವಂಥ ಎಲ್ಲರನ್ನೂ ಕೂಡ ಕವರ್ ಮಾಡುವಂಥ ಒಂದು ಪಾಲಿಸಿ ಇದಾಗಿರ್ತಕ್ಕಂಥದ್ದು. ಮತ್ತೊಂದು ಪ್ರಾವಿಷನ್ ಏನು ಅಂತ ಅಂದ್ರೆ, ಹೈಯೆಸ್ಟ್ ಸ್ಟ್ಯಾಂಡರ್ಡ್ಸ್ ನಲ್ಲಿ ಹೆಲ್ತ್ ಕೇರ್ ಅನ್ನ ಪ್ರಿವೆಂಟಿವ್, ಪ್ರಮೋಟಿವ್, ಕ್ಯೂರೇಟಿವ್ ಮತ್ತು ರಿಹಬಿಲಿಟೇಟಿವ್ ಹೆಲ್ತ್ ಕೇರ್ ಅನ್ನ ಪ್ರೊವೈಡ್ ಮಾಡೋದಕ್ಕೆ ಅಂತ ಹೇಳಿ ಈಕ್ವಿಟಬಲ್ ಆಕ್ಸೆಸ್ ಅನ್ನ ಎಲ್ರಿಗೂ ಕೂಡ ಮಕ್ಕಳಿಗೆ ತಲುಪುವಂತೆ ಮಾಡೋದಕ್ಕೆ ಅಂತ ಹೇಳಿ ಇರುವಂತದ್ದು ಕೂಡ ಒಂದು ಪ್ರಾವಿಷನ್ ಆಗುತ್ತೆ. ಯಾವುದೇ ಮಗು ಹುಟ್ಟೋದಕ್ಕಿಂತಲೂ ಮುಂಚೆ, ಹುಟ್ಟಿನ ಸಂದರ್ಭದಲ್ಲಿ, ಹುಟ್ಟಿದ ನಂತರದಲ್ಲೂ ಕೂಡ ಮಕ್ಕಳ ಒಂದು ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅನ್ನ ಥ್ರೂ ಔಟ್ ದಿ ಪೀರಿಯಡ್ ಆಫ್ ದೇರ್ ಚೈಲ್ಡ್ಹುಡ್ ಇರುವಂತೆ ನೋಡ್ಕೊಳ್ಳೋದಕ್ಕೆ ಕೂಡ ಪ್ರಾವಿಷನ್ಸ್ ಗಳನ್ನ ನಾವು ಈ ಪಾಲಿಸಿಯಲ್ಲಿ ನೋಡಬಹುದಾಗುತ್ತೆ. ದಿಸ್ ಪಾಲಿಸಿ ಆಲ್ಸೋ ಸೆಕ್ಯೂರ್ಸ್ ರೈಟ್ ಆಫ್ ಎವ್ರಿ ಚೈಲ್ಡ್ ಟು ಲರ್ನಿಂಗ್, ನಾಲೆಡ್ಜ್, ಎಜುಕೇಶನ್, ಡೆವಲಪ್ಮೆಂಟ್, ಆಪರ್ಚುನಿಟಿ. ಇದನ್ನು ಕೂಡ ನಾವು ಮೆನ್ಷನ್ ಮಾಡಬಹುದಾಗುತ್ತೆ. ಮತ್ತೆ ಎಲ್ಲ ಮಕ್ಕಳಿಗೂ ಕೂಡ ಕೇರಿಂಗ್, ಪ್ರೊಟೆಕ್ಟಿವ್, ಸೇಫ್ ಎನ್ವಿರಾನ್ಮೆಂಟ್ ಅನ್ನುವಂಥದ್ದು ದೊರಕುವಂತೆ ನೋಡ್ಕೊಳ್ಳುವಂಥದ್ದು ಕೂಡ ಇದರಲ್ಲಿರ್ತಕ್ಕಂಥ ಒಂದು ಪ್ರಾವಿಷನ್ ಆಗುತ್ತೆ. ಮತ್ತು ಈ ಪಾಲಿಸಿಲಿರ್ತಕ್ಕಂಥ ಒಂದು ವಿಶೇಷತೆಯನ್ನು ಕೂಡ ನಾವಿಲ್ಲಿ ಮೆನ್ಷನ್ ಮಾಡಬಹುದಾಗುತ್ತೆ. ಅದೇನು ಅಂತ ಅಂದ್ರೆ, ಡಿಸೆಬಿಲಿಟಿಯನ್ನೇ ಒಂದು ಡಿಸ್ಕ್ರಿಮಿನೇಷನಿನ ಗ್ರೌಂಡ್ ಆಗಿ ಕನ್ಸಿಡರ್ ಮಾಡೋದನ್ನ ಕೌಂಟರ್ ಮಾಡಬೇಕು ಅಂತ ಹೇಳಿ ಸ್ಪೆಸಿಫಿಕ್ ಆಗಿ ಹೈಲೈಟ್ ಮಾಡುವಂತ ಭಾರತದಲ್ಲಿರ್ತಕ್ಕಂಥ ಒಂದು ಫಸ್ಟ್ ಪಾಲಿಸಿ ಡಾಕ್ಯುಮೆಂಟ್ ಅಂತ ಕೂಡ ಇದನ್ನ ನಾವು ಕರಿಬಹುದಾಗುತ್ತೆ. ಈ ಎಲ್ಲ ಪ್ರಾವಿಷನ್ಸ್ಗಳನ್ನ ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಇನ್ನು ಸೆಕೆಂಡ್ ಪಾರ್ಟ್ ಆಫ್ ದಿ ಆನ್ಸರ್ನ ರೂಪದಲ್ಲಿ ಈ ಪಾಲಿಸೀಸ್ಗಳ ಇಂಪ್ಲಿಮೆಂಟೇಷನ್ ಯಾವ ಒಂದು ಸ್ಟೇಟಸ್ ಅನ್ನು ಹೊಂದಿದೆ ಅನ್ನೋದನ್ನ ಕೂಡ ನಾವು ಬರಿಬೇಕಾಗುತ್ತೆ. ಯಾಕೆಂದ್ರೆ ಪ್ರಶ್ನೆಯಲ್ಲಿ ಇದನ್ನು ಕೂಡ ಸ್ಪೆಸಿಫಿಕ್ ಆಗಿ ಕೇಳಿರೋದ್ರಿಂದ. ಇಲ್ಲಿ IMR ಅನ್ನುವಂಥದ್ದು ಅಂದ್ರೆ ಇನ್ಫೆಂಟ್ ಮಾರ್ಟಾಲಿಟಿ ರೇಟ್ ಅನ್ನುವಂಥದ್ದು ಇನ್ನೂ ಕೂಡ ಭಾರತದಲ್ಲಿ 40ರ ಮಟ್ಟಿಗೆ ಹೈ ರೇಟ್ ಅನ್ನು ಹೊಂದಿದೆ ಅನ್ನೋದನ್ನ ಮೆನ್ಷನ್ ಮಾಡಿ, ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅನ್ನು ನೋಡಿದಾಗ ಈ ವರ್ಷದ ರಿಪೋರ್ಟ್ ಅನ್ನೇ ತಗೊಂಡ್ರೆ 2020ರ ರಿಪೋರ್ಟ್ ನಲ್ಲಿ 107 ರಾಷ್ಟ್ರಗಳ ಪೈಕಿ 94ನೇ ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದು. ಜಗತ್ತಿನಲ್ಲೇ ಅತಿ ಹೆಚ್ಚು ಸ್ಟಂಟಿಂಗ್ಗೆ ಒಳಗಾಗಿರ್ತಕ್ಕಂಥ ಮಕ್ಕಳನ್ನ ನಾವು ಭಾರತದಲ್ಲೇ ಕಾಣ್ತೇವೆ. ಈ ರೀತಿಯಾಗಿ ಭಾರತವು ಎಷ್ಟೇ ಮೆಷರ್ಸ್ಗಳನ್ನು ತಗೊಳ್ತಾ ಇದ್ರೂ ಕೂಡ ಮಾಲ್ ನ್ಯೂಟ್ರಿಷನ್ ಅನ್ನುವಂಥದ್ದು ಒಂದು ಹ್ಯೂಜ್ ಕ್ರೈಸಿಸ್ ಆಗಿ ಭಾರತದಲ್ಲಿ ಸಾಕಷ್ಟು ವರ್ಷಗಳಿಂದ ಇರುವಂಥದ್ದು. ಆದರೆ ಲೆವೆಲ್ಸ್ ಆಫ್ ಸ್ಟಂಟಿಂಗ್ ಅನ್ನುವಂಥದ್ದು ಹಿಂದೆ ಇದ್ದಂಥ ವರ್ಷಗಳಿಗೆ ಕಂಪೇರ್ ಮಾಡಿದಾಗ ಒಂದಷ್ಟು ಮಟ್ಟಿಗೆ ಡಿಕ್ಲೈನ್ ಏನೋ ಆಗಿದೆ. ಆದರೂ ಕೂಡ ಈಗಿರುವಂಥ ನಂಬರ್ಸ್ಗಳು ಕೂಡ ಸಾಕಷ್ಟು ಹೆಚ್ಚಾಗೇ ಇರುವಂಥದ್ದು. ಅದನ್ನು ಕೂಡ ನಾವು ಅಡ್ರೆಸ್ ಮಾಡಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಸ್ಟೇಟಸ್ ಆಫ್ ಇಂಪ್ಲಿಮೆಂಟೇಷನ್ ಏನು ಅಂದಾಗ, ಸ್ಟೇಟಸ್ ಇನ್ನೂ ಕೂಡ ನಾವು ಸುಧಾರಿಸಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ IMR 40 ಇರುವಂಥದ್ದು. ಹಂಗರ್ ಇಂಡೆಕ್ಸ್ ನಲ್ಲಿ ನಾವು ಒನ್ ಆಫ್ ದಿ ವರ್ಸ್ಟ್ ಪರ್ಫಾರ್ಮಿಂಗ್ ಕಂಟ್ರಿಯ ರೀತಿಯಲ್ಲಿ 94th ಪ್ಲೇಸ್ ಅನ್ನ 107 ಕಂಟ್ರೀಸ್ಗಳಲ್ಲಿ ತಗೊಂಡಿರ್ತಕ್ಕಂಥದ್ದು. ಮೋಸ್ಟ್ ಸ್ಟಂಟೆಡ್ ಚಿಲ್ಡ್ರನ್ಸ್ಗಳನ್ನು ಹೊಂದಿರತಕ್ಕಂಥ ಕಂಟ್ರಿ ಆಗುತ್ತೆ ಜಗತ್ತಿನಲ್ಲಿ ಅನ್ನುವಂಥದ್ದು. ಈ ರೀತಿಯ ಸ್ಟ್ಯಾಟ್ಸ್ಗಳನ್ನು ನಮ್ಮ ಉತ್ತರದಲ್ಲಿ ಬರೆದಾಗ ನಮ್ಮ ಉತ್ತರಕ್ಕೆ ಹೆಚ್ಚು ವ್ಯಾಲ್ಯೂ ಅಡಿಷನ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು RTE ರೈಟ್ ಟು ಎಜುಕೇಷನ್ ಇಂದಾಗಿ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಅನ್ನುವಂಥದ್ದು 100% ಮಟ್ಟಿಗೆ ತಲುಪಿರ್ತಕ್ಕಂಥದ್ದು ಒಂದು ಸಕ್ಸಸ್ ಅಂತಾನೆ ಹೇಳ್ಬೋದು ಈ ಪಾಲಿಸಿ ಅಡಿಯಲ್ಲಿ. ಆದರೂ ಕೂಡ ಇಲ್ಲಿರ್ತಕ್ಕಂಥ ಒಂದು ಡ್ರಾಬ್ಯಾಕ್ ಏನು ಅಂತ ಅಂದ್ರೆ, ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಏನೋ 100% ಇದೆ. ಆದರೂ ಇವತ್ತು ಕೂಡ ಮಕ್ಕಳು ಪಡೆಯುತ್ತಿರ್ತಕ್ಕಂಥ ಶಿಕ್ಷಣದ ಗುಣಮಟ್ಟವನ್ನು ನೋಡಿದಾಗ ಶಿಕ್ಷಣದ ಗುಣಮಟ್ಟ ಅನ್ನುವಂಥದ್ದು ಸಾಕಷ್ಟು ಇಂಪ್ರೂವ್ ಆಗಬೇಕಾಗಿರ್ತಕ್ಕಂಥದ್ದು. ಇನ್ನು ಚೈಲ್ಡ್ ಲೇಬರ್ ಮತ್ತು ಟ್ರಾಫಿಕಿಂಗ್ ಅನ್ನುವಂಥದ್ದು ಇವತ್ತು ಕೂಡ ಭಾರತದ ಸೊಸೈಟಿಯಲ್ಲಿ ಒಂದು ಸ್ಟಿಗ್ಮಾ ಆಗಿ ಉಳ್ಕೊಂಡಿರ್ತಕ್ಕಂಥದ್ದು. ಜುವಿನೈಲ್ಸ್ಗಳಿಂದ ಆಗ್ತಾ ಇರ್ತಕ್ಕಂಥ ಕ್ರೈಮ್ಸ್ಗಳ ಸಂಖ್ಯೆ ನೋಡಿದಾಗ ಅವು ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಇದರಿಂದ ಮಕ್ಕಳು ಸರಿದಾರಿಯಲ್ಲಿ ನಡೀತಾ ಇಲ್ಲ, ಅವರು ರೈಟ್ ಡೈರೆಕ್ಷನ್ ಅಲ್ಲಿ ಗೈಡೆನ್ಸ್ ಅನ್ನುವಂಥದ್ದು ಅವರಿಗೆ ದೊರಕ್ತಾ ಇಲ್ಲ ಅನ್ನೋದನ್ನ ನಾವಿಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಈ ಪಾಯಿಂಟ್ಸ್ಗಳ ಮುಖಾಂತರವಾಗಿ ನ್ಯಾಷನಲ್ ಚೈಲ್ಡ್ ಪಾಲಿಸಿಯ ಇಂಪ್ಲಿಮೆಂಟೇಷನ್ ಯಾವ ಹಂತದಲ್ಲಿದೆ ಅನ್ನೋದನ್ನ ನಾವು ತಿಳಿಸಿದಾಗುತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ, ನ್ಯಾಷನಲ್ ಪಾಲಿಸಿ ಆನ್ ಚೈಲ್ಡ್ ಏನಿದೆ
ಇದು ಮಕ್ಕಳಿಗೆ ಅವರ ಸರ್ವೈವಲ್, ಪ್ರೊಟೆಕ್ಷನ್ ಮತ್ತು ಎಜುಕೇಷನ್, ಹೆಲ್ತ್ ಆಗಿರ್ಬೋದು, ಈ ಎಲ್ಲ ವಿಚಾರಗಳ ಮೇಲೆ ಮಕ್ಕಳಿಗೆ ಪ್ರಾಮಿಸಿಂಗ್ ನೇಚರ್ನಲ್ಲಿ ಇರುವಂಥ ಒಂದು ಪಾಲಿಸಿ. ಆದರೂ ಕೂಡ ಈ ಒಂದು ಪಾಲಿಸೀಸ್ನಲ್ಲಿರ್ತಕ್ಕಂಥ ವೇರಿಯಸ್ ಗ್ಯಾಪ್ಸ್ಗಳನ್ನು ರೆಕಗ್ನೈಸ್ ಮಾಡೋದ್ರ ಮುಖಾಂತರವಾಗಿ ಈಗ ಸಾಕಷ್ಟು ಲೆಜಿಸ್ಲೇಷನ್ಸ್ಗಳನ್ನು ಮತ್ತೆ ಸರ್ಕಾರ ತರ್ತಾ ಇರ್ತಕ್ಕಂಥದ್ದು ಮಕ್ಕಳ ಅಭಿವೃದ್ಧಿಗಾಗಿ. ಹಾಗಾಗಿ ಆ ಲೆಜಿಸ್ಲೇಷನ್ಸ್ಗಳನ್ನು ಕೆಲವೊಂದನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಚೈಲ್ಡ್ ಲೇಬರ್ ಅಮೆಂಡ್ಮೆಂಟ್ ಆಕ್ಟ್ ಆಗಿರ್ಬೋದು, ಜುವಿನೈಲ್ ಜಸ್ಟಿಸ್ ಬಿಲ್ ಆಗಿರ್ಬೋದು, ಇವುಗಳನ್ನು ಮೆನ್ಷನ್ ಮಾಡ್ಬೋದಾಗುತ್ತೆ. ಮತ್ತು 2016ರ ನ್ಯಾಷನಲ್ ಆಕ್ಷನ್ ಪ್ಲಾನ್ ಫಾರ್ ಚಿಲ್ಡ್ರನ್, ಇದರಲ್ಲೂ ಕೂಡ ಮಕ್ಕಳ ಅಭಿವೃದ್ಧಿಗೆ ಅಂತ ಹೇಳಿ ಸಾಕಷ್ಟು ಪ್ರಾಮುಖ್ಯತೆಯನ್ನು ನೀಡಿರೋದ್ರಿಂದ ಈ ಒಂದು ಪಾಲಿಸಿಯನ್ನು ಕೂಡ ನಾವಿಲ್ಲಿ ಮೆನ್ಷನ್ ಮಾಡಿ ನಮ್ಮ ಆನ್ಸರ್ ಅನ್ನ ಕನ್ಕ್ಲೂಡ್ ಮಾಡಬಹುದಾಗುತ್ತೆ. ಮುಂದಿನ ಪ್ರಶ್ನೆ, ಇನ್ ದ ಇಂಟಿಗ್ರಿಟಿ ಇಂಡೆಕ್ಸ್ ಆಫ್ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್, ಇಂಡಿಯಾ ಸ್ಟ್ಯಾಂಡ್ಸ್ ವೆರಿ ಲೋ. Discuss briefly the legal, political, economic, social and cultural factors that have caused the decline of public morality in India ಅಂತ ಹೇಳಿ ಕೇಳ್ತಾ ಇರುವಂಥದ್ದು. ಅಂದರೆ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅವರು ಬಿಡುಗಡೆ ಮಾಡುವಂಥ ಇಂಟೆಗ್ರಿಟಿ ಇಂಡೆಕ್ಸ್ನಲ್ಲಿ ಭಾರತದ ರ್ಯಾಂಕಿಂಗ್ ಅನ್ನುವಂಥದ್ದು ಸಾಕಷ್ಟು ಕೆಳಮಟ್ಟದಲ್ಲಿ ಇರ್ತಕ್ಕಂಥದ್ದು. ಈ ರೀತಿ ಭಾರತದಲ್ಲಿ ಪಬ್ಲಿಕ್ ಮೊರಾಲಿಟಿ ಅನ್ನುವಂಥದ್ದು ಡಿಕ್ಲೈನ್ ಆಗೋದಕ್ಕೆ ಯಾವ ಆರ್ಥಿಕ, ಸಾಮಾಜಿಕ, ರಾಜಕೀಯಾತ್ಮಕ, ಕಾನೂನಾತ್ಮಕ ಮತ್ತು ಸಾಂಸ್ಕೃತಿಕವಾದಂಥ ಕಾರಣಗಳಿವೆ ಅನ್ನೋದನ್ನು ನಾವು ಬ್ರೀಫ್ ಆಗಿ ಡಿಸ್ಕಸ್ ಮಾಡಬೇಕಾಗತ್ತೆ. ಇದಕ್ಕೆ ಉತ್ತರವನ್ನು ಬರೆಯುವಾಗ ಇಂಟ್ರೊಡಕ್ಷನ್ನಲ್ಲಿ ಈ ಇಂಟಿಗ್ರಿಟಿ ಇಂಡೆಕ್ಸ್ನಲ್ಲಿ ಭಾರತ ಪಡ್ಕೊಂಡಿರ್ತಕ್ಕಂಥ ರ್ಯಾಂಕಿಂಗನ್ನೇ ನಾವು ಮೆನ್ಷನ್ ಮಾಡಿ ಅದಕ್ಕೆ ಕಾರಣ ಏನು ಅಂತ ಹೇಳಿ ಪ್ರಾರಂಭ ಮಾಡ್ಬೋದಾಗುತ್ತೆ. ಅಥವಾ ಇಂಟಿಗ್ರಿಟಿ ಇಂಡೆಕ್ಸ್ ಅನ್ನುವಂಥದ್ದು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅವರು ರಿಲೀಸ್ ಮಾಡುವಂಥದ್ದು. ಇದು ಏನು ಹೈಲೈಟ್ ಮಾಡುತ್ತೆ ಅಂತ ಅಂದರೆ, ದ ಲೋಯರ್ ಪೊಸಿಷನ್ ಆಫ್ ಡೆವಲಪಿಂಗ್ ಕಂಟ್ರೀಸ್ ಇನ್ ಟರ್ಮ್ಸ್ ಆಫ್ ಕರಪ್ಷನ್ ಫ್ರೀ ಅಡ್ಮಿನಿಸ್ಟ್ರೇಷನ್ ಇನ್ಕ್ಲೂಡಿಂಗ್ ಇಂಡಿಯಾ ಅಂತ ಹೇಳಿ ಭಾರತವನ್ನು ಕೂಡ ಒಳಗೊಂಡಂತೆ ಡೆವಲಪಿಂಗ್ ಕಂಟ್ರೀಸ್ಗಳಲ್ಲಿ ಕರಪ್ಷನ್ನ ವಿಚಾರಕ್ಕೆ ಬಂದಾಗ ಲೋಯರ್ ಪೊಸಿಷನ್ ಅನ್ನು ನಾವು ಆಕ್ಯುಪೈ ಮಾಡ್ತೀವಿ ಅನ್ನೋದನ್ನ ಈ ಒಂದು ಇಂಡೆಕ್ಸ್ ನಮಗೆ ತೋರಿಸುತ್ತೆ. ಇದನ್ನ ವಿತ್ ಸ್ಟಾಟ್ ಭಾರತದ ರ್ಯಾಂಕಿಂಗ್ ಅನ್ನು ಕೂಡ ನಾವು ಮೆನ್ಷನ್ ಮಾಡೋದ್ರ ಮುಖಾಂತರವಾಗಿ ಇಂಟ್ರೊಡಕ್ಷನ್ ಅಲ್ಲಿ ಬರಿಬೋದಾಗುತ್ತೆ. ಮತ್ತು ಈ ಪ್ರಶ್ನೆಯ ಡಿಮ್ಯಾಂಡ್ ಏನು ಅಂತಂದ್ರೆ, ಇಂಟೆಗ್ರಿಟಿ ಇಂಡೆಕ್ಸ್ ನಲ್ಲಿ ಭಾರತ ಇಷ್ಟು ಕಳಪೆಯ ಒಂದು ಪ್ರದರ್ಶನವನ್ನು ನೀಡೋದಕ್ಕೆ ಕಾರಣಗಳೇನು ಅನ್ನೋದನ್ನ ನಾವು ಇಲ್ಲಿ ತಿಳಿಸಬೇಕಾಗುತ್ತೆ. ಇಲ್ಲಿ ಲೀಗಲ್ ಫ್ಯಾಕ್ಟರ್ಸ್ ಗಳನ್ನ, ಪೊಲಿಟಿಕಲ್ ಫ್ಯಾಕ್ಟರ್ಸ್ ಗಳನ್ನ, ಎಲ್ಲ ರೀತಿಯ ಫ್ಯಾಕ್ಟರ್ಸ್ ಗಳನ್ನ ನಾವು ಮೆನ್ಷನ್ ಮಾಡಿ ಅಂತ ಹೇಳಿ ಪ್ರಶ್ನೆಯಲ್ಲೇ ಕೇಳಿರೋದ್ರಿಂದ ಒಂದೊಂದನ್ನು ಕೂಡ ನಾವು ಮೆನ್ಷನ್ ಮಾಡ್ತಾ ಹೋಗಬೇಕಾಗುತ್ತೆ. ಲೀಗಲ್ ಫ್ಯಾಕ್ಟರ್ಸ್ ಗಳನ್ನ ನೋಡಿದಾಗ ಈ ರೀತಿ ಕರಪ್ಷನ್ಗೆ ಒಳಗಾಗುವಂತವರಿಗೆ, ಪಬ್ಲಿಕ್ ಮೊರಾಲಿಟಿಯನ್ನ ಹೊಂದಿಲ್ಲದೆ ಇರುವಂತವರಿಗೆ ಅಂತ ಹೇಳಿ ಯಾವುದೇ ರೀತಿಯಾದಂಥ ಸ್ಟ್ರಿಂಜೆಂಟ್ ಲಾಸ್ಗಳು ನಮ್ಮ ಭಾರತದಲ್ಲಿ ಇಲ್ಲದೆ ಇರತಕ್ಕಂಥದ್ದು. ಭಾರತದಲ್ಲಿರ್ತಕ್ಕಂಥ ಲಾಸ್ಗಳೆಲ್ಲವೂ ಕೂಡ ಕರಪ್ಷನ್ ಕೇಸಸ್ಗಳಿಗೆ ಒಂದು ರೀತಿ ಲೀನಿಯನ್ಸ್ ಅನ್ನ ತೋರಿಸುತ್ತೆ. ಹಾಗಾಗಿ ಪಬ್ಲಿಕ್ ವರ್ಕರ್ಸ್ಗಳಲ್ಲಿ ಅಥವಾ ನಮ್ಮ ಒಂದು ಲೆಜಿಸ್ಲೇಟಿವ್ ಲೀಡರ್ಸ್ಗಳೇನಿದ್ದಾರೆ ಇವರುಗಳಲ್ಲಿ ಸಾಕಷ್ಟು ಭಯ ಅನ್ನುವಂಥದ್ದಿಲ್ಲ, ಅಥವಾ ಅವರಲ್ಲಿ ಇಂಟಿಗ್ರಿಟಿ ಅನ್ನುವಂಥದ್ದಿಲ್ಲ. ಇದನ್ನು ನಮ್ಮ ಉತ್ತರದಲ್ಲಿ ಲೀಗಲ್ ಫ್ಯಾಕ್ಟರ್ಸ್ಗಳಾಗಿ ಮೆನ್ಷನ್ ಮಾಡಬಹುದಾಗುತ್ತೆ. ಇನ್ನು ಪೊಲಿಟಿಕಲ್ ಫ್ಯಾಕ್ಟರ್ಸ್ಗಳ ವಿಚಾರಕ್ಕೆ ಬಂದಾಗ ಕರಪ್ಷನ್ ಮತ್ತೆ ಮಾಲ್ ಪ್ರಾಕ್ಟೀಸ್ ಅನ್ನುವಂಥದ್ದು ಪೊಲಿಟಿಕಲ್ ಪೊಸಿಷನ್ಸ್ಗಳಲ್ಲಿ ನಾವು ಅದನ್ನೇನು ಒಂದು ದೊಡ್ಡ ಕ್ರೈಮ್ ಅಂತ ಹೇಳಿ ಗುರುತಿಸೋದಿಲ್ಲ. ಈ ರೀತಿಯಾದಂಥ ಒಂದು ಟ್ಯಾಬು ಭಾರತದಲ್ಲಿ ಇರ್ತಕ್ಕಂಥದ್ದು. ನಮ್ಮ ಕಾನ್ಸ್ಟಿಟ್ಯೂಷನ್ ಕೂಡ ಕರಪ್ಷನ್ನಿಂದ ಅಕ್ಯೂಸ್ ಆಗಿರ್ತಕ್ಕಂಥ ಇಂಡಿವಿಜುವಲ್ಸ್ಗಳನ್ನು ಪೊಲಿಟಿಕಲ್ ಆಫೀಸನ್ನು ಹೋಲ್ಡ್ ಮಾಡದೇ ಇರುವಂತೆ ಪ್ರಿವೆಂಟ್ ಮಾಡುವಂಥ ಯಾವುದೇ ಪ್ರಾವಿಷನ್ಸ್ಗಳನ್ನು ಒಳಗೊಂಡಿಲ್ಲದೆ ಇರತಕ್ಕಂಥದ್ದು. ಅಂದರೆ ಭಾರತದಲ್ಲಿ ಕರಪ್ಷನ್ಗೆ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥದ್ದು. ಈ ರೀತಿಯ ಪೊಲಿಟಿಕಲ್ ಫ್ಯಾಕ್ಟರ್ಸ್ಗಳು ಕೂಡ ನಮ್ಮ ಭಾರತದ ರ್ಯಾಂಕಿಂಗ್ ಇಷ್ಟು ಕಡಿಮೆ ಆಗೋದಕ್ಕೆ ಕಾರಣೀಭೂತವಾಗುತ್ತೆ ಅನ್ನೋದನ್ನು ಇದನ್ನು ಕೂಡ ನಾವು ಮೆನ್ಷನ್ ಮಾಡಬಹುದಾಗುತ್ತೆ. ಇನ್ನು ಸೋಷಿಯಲ್ ಫ್ಯಾಕ್ಟರ್ಸ್ಗಳಿಗೆ ಬಂದಾಗ ಇಂಡಿಯನ್ ಸೊಸೈಟಿ ಅನ್ನುವಂಥದ್ದು ಕರಪ್ಟ್ ಮತ್ತು ಇಮ್ಮಾರಲ್ ಪೀಪಲ್ಗೆ, ಇದನ್ನೇ ನಾವಿಲ್ಲಿ ಪೊಲಿಟಿಕಲ್ ಫ್ಯಾಕ್ಟರ್ಸ್ನಲ್ಲೂ ಕೂಡ ಹೇಳಿದಂಥದ್ದು, ಕರಪ್ಟ್ ಮತ್ತು ಇಮ್ಮಾರಲ್ ಪೀಪಲ್ಸ್ಗಳಿಗೆ ಒಂದು ರೀತಿ ಅಕೊಮಡೇಟಿವ್ ಆಗಿರ್ತಕ್ಕಂಥದ್ದು, ಅದು ಕಾಮನ್ ಅಲ್ವಾ ಅನ್ನೋ ರೀತಿ ನಮ್ಮ ಜನಗಳ ಮೈಂಡ್ ಸೆಟ್ ಕೂಡ ಆಗಿ ಹೋಗಿರ್ತಕ್ಕಂಥದ್ದು. ಹೈ ಪೊಸಿಷನ್ ಅಲ್ಲಿರ್ತಕ್ಕಂಥವ್ರು ಇಮ್ಮಾರಲ್ ಮೆಥಡ್ಸ್ಗಳನ್ನೇ ತಗೊಂಡು ಅಲ್ಲಿಗೆ ಬಂದಿರ್ತಾರೆ ಅಂತ ಹೇಳಿ ನಾವು ಅಕ್ಸೆಪ್ಟ್ ಮಾಡ್ಕೋತೇವೆ. ಮತ್ತೆ ಅವ್ರನ್ನೇ ಒಂದು ರೀತಿಯಾಗಿ ರೋಲ್ ಮಾಡೆಲ್ಸ್ಗಳಾಗಿ ನೋಡುವಂಥದ್ದು, ಇಂಥ ಒಂದು ಟ್ಯಾಬು ಅನ್ನುವಂಥದ್ದು ನಮ್ಮ ಸೊಸೈಟಿಯಲ್ಲಿ ಇರ್ತಕ್ಕಂಥದ್ದು. ಈ ಸೋಷಿಯಲ್ ಫ್ಯಾಕ್ಟರ್ಸ್ಗಳನ್ನು ನಾವು ತೆಗೆದುಹಾಕಬೇಕಾಗುತ್ತೆ. ಇವು ಮುಖ್ಯವಾದಂಥ ಕಾರಣಗಳಾಗುತ್ತೆ ನಮ್ಮ ಭಾರತದಲ್ಲಿ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ತರುವಂಥ ಈ ಇಂಟಿಗ್ರಿಟಿ ಇಂಡೆಕ್ಸ್ನಲ್ಲಿ ರ್ಯಾಂಕಿಂಗ್ ಅನ್ನುವಂಥದ್ದು ಕಡಿಮೆ ಆಗೋದಕ್ಕೆ. ಕಲ್ಚರಲ್ ಫ್ಯಾಕ್ಟರ್ಸ್ಗಳ ವಿಚಾರಕ್ಕೆ ಬಂದರೆ, ನಮ್ಮ ಭಾರತದಲ್ಲಿ ಮೌಲ್ಯಯುತವಾದಂಥ ಜೀವನಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ನೀಡಿದ್ರೂ ಕೂಡ ಈ ಕಲ್ಚರಲಿ ಮೌಲ್ಯಯುತವಾಗಿ ಇಲ್ಲದೆ ಇರುವಂಥವರಿಗೆ ಯಾವುದೇ ರೀತಿಯಾದಂಥ ಅಪರಾಧವನ್ನು ಮಾಡಿದ್ದಾರೆ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಲ್ಲ, ಅವರಿಗೆ ಯಾವುದೇ ರೀತಿಯಾದಂಥ ಶಿಕ್ಷೆಯನ್ನು ಕೂಡ ನೀಡಲ್ಲ. ಈ ರೀತಿಯಾಗಿ ಈ ಪ್ರಶ್ನೆಯಲ್ಲಿ ಮುಖ್ಯವಾಗಿ ಕೇಳಿರ್ತಕ್ಕಂಥದ್ದು ಕಾರಣಗಳಾಗಿರೋದ್ರಿಂದ ಇದಕ್ಕೆ ಹೆಚ್ಚಿನ ಎಂಫಸಿಸ್ ಅನ್ನು ಕೊಟ್ಟು ಉತ್ತರವನ್ನು ನೀಡಬೇಕಾಗುತ್ತೆ. ಇನ್ನು ಯಾವ ರೀತಿಯಾಗಿ ನಾವು ಈ ಒಂದು ಇಂಡೆಕ್ಸ್ನಲ್ಲಿ ನಮ್ಮ ಪರ್ಫಾರ್ಮೆನ್ಸ್ ಅನ್ನು ಇಂಪ್ರೂವ್ ಮಾಡ್ಕೊಳ್ಬೋದು ಅಂತ ಹೇಳಿ ಒಂದಷ್ಟು ಅಂಶಗಳನ್ನು ನಾವು ಮೆನ್ಷನ್ ಮಾಡಬಹುದಾಗುತ್ತೆ. ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅನ್ನು ನಾವು ಮ್ಯಾನೇಜ್ ಮಾಡಬೇಕಾಗುತ್ತೆ, ಪೊಲಿಟಿಕಲ್ ಫಿನಾನ್ಸಿಂಗ್ ಅನ್ನು ಕಂಟ್ರೋಲ್ ಮಾಡಬೇಕಾಗುತ್ತೆ, ಮತ್ತೆ ಎಲೆಕ್ಟೋರಲ್ ಇಂಟಿಗ್ರಿಟಿಯನ್ನು ಸ್ಟ್ರೆಂಥನ್ ಮಾಡುವಂಥದ್ದಾಗಿರ್ಬೋದು, ಲಾಬಿಂಗ್ ಆಕ್ಟಿವಿಟೀಸ್ಗಳನ್ನು ರೆಗ್ಯುಲೇಟ್ ಮಾಡಬೇಕಾಗುತ್ತೆ, ಸಿಟಿಸನ್ಸ್ಗಳನ್ನೇ ಎಂಪವರ್ ಮಾಡಬೇಕಾಗುತ್ತೆ, ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಆಗದೇ ಇರುವಂತೆ ಆ ಒಂದು ಪ್ರಾಬ್ಲಮನ್ನು ನಾವು ಟ್ಯಾಕಲ್ ಮಾಡಬೇಕಾಗುತ್ತೆ, ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಅನ್ನು ರೀಇನ್ಫೋರ್ಸ್ ಮಾಡಬೇಕಾಗುತ್ತೆ. ಈ ಎಲ್ಲ ಕಾರ್ಯಗಳ ಮುಖಾಂತರವಾಗಿ ನಮ್ಮ ಒಂದು ರ್ಯಾಂಕಿಂಗ್ ಅನ್ನು ನಾವು ಇಂಪ್ರೂವ್ ಮಾಡ್ಕೊಳ್ಬಹುದಾಗುತ್ತೆ, ನಮ್ಮಲ್ಲಿ ಮೊರಾಲಿಟಿಯನ್ನು ಹೆಚ್ಚಾಗಿ ಇನ್ಕಲ್ಕೇಟ್ ಮಾಡ್ಕೊಳ್ಬಹುದಾಗುತ್ತೆ. ಒಟ್ಟಾರೆಯಾಗಿ ಭಾರತವು ಇಂಟೆಗ್ರಿಟಿ ಇಂಡೆಕ್ಸ್ನಲ್ಲಿ ನಮ್ಮ ರ್ಯಾಂಕಿಂಗ್ ಅನ್ನು ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತ ಅಂದರೆ, ಮತ್ತು ನಮ್ಮಲ್ಲಿ ಒಂದು
ಮೊರಾಲಿಟಿ ಅನ್ನುವಂಥದ್ದು ಇನ್ಕಲ್ಕೇಟ್ ಆಗಬೇಕು ಅಂತಂದರೆ ಕಲ್ಚರಲ್, ಸೋಷಿಯಲ್, ಪೊಲಿಟಿಕಲ್, ಎಕನಾಮಿಕ್ ಎಲ್ಲ ಫ್ಯಾಕ್ಟರ್ಸ್ಗಳಲ್ಲೂ ಕೂಡ ಕನ್ಸಿಡರ್ ಮಾಡಬೇಕಾಗುತ್ತೆ. ಎಲ್ಲ ಫ್ಯಾಕ್ಟರ್ಸ್ಗಳಲ್ಲೂ ಕೂಡ ಇಂಪ್ರೂವ್ಮೆಂಟ್ ಆಗುವಂತೆ ಮೊರಾಲಿಟಿಯನ್ನು ರೀಇಂಪೋಸ್ ಮಾಡುವಂಥ ಕಾರ್ಯಗಳನ್ನು ನಾವು ಮಾಡಬೇಕಾಗುತ್ತೆ. ಆಗ ನಾವು ಗ್ಲೋಬಲ್ ಫ್ರಂಟ್ನಲ್ಲಿ ನಮ್ಮ ಒಂದು ಪೊಸಿಷನನ್ನು ನಾವು ಇಂಪ್ರೂವ್ ಮಾಡ್ಕೊಳ್ಬೋದಾಗುತ್ತೆ. ಇದೊಂದು ಜನರಿಕ್ ಸ್ಟೇಟ್ಮೆಂಟ್ ಆಗುತ್ತೆ. ಇನ್ನು ಬೆಟರ್ ಆಗಿ ನೀವು ನಿಮ್ಮ ಕನ್ಕ್ಲೂಷನ್ಸ್ಗಳನ್ನು ನೀವು ಉತ್ತರಗಳನ್ನು ಪ್ರಾಕ್ಟೀಸ್ ಮಾಡುವಾಗ ಬರೆಯೋದಕ್ಕೆ ಪ್ರಯತ್ನ ಮಾಡಿ. ಇಂದಿನ ನಮ್ಮ ಪ್ರಾಕ್ಟೀಸ್ ಪ್ರಶ್ನೆ: performance of welfare schemes that are implemented for vulnerable sections is not so effective due to absence of their awareness and active involvement at all stages of policy process. ಡಿಸ್ಕಸ್ ಅಂತ ಹೇಳಿ ಕೇಳ್ತಾ ಇರ್ತಕ್ಕಂಥದ್ದು. ವಲ್ನರಬಲ್ ಸೆಕ್ಷನ್ಸ್ಗಳಿಗೆ ಅಂತಿರುವಂಥ ವೆಲ್ಫೇರ್ ಸ್ಕೀಮ್ಸ್ಗಳ ಪರ್ಫಾರ್ಮೆನ್ಸ್ ಅನ್ನುವಂಥದ್ದು, ಈ ವಲ್ನರಬಲ್ ಸೆಕ್ಷನ್ಸ್ಗಳ ಆಕ್ಟಿವ್ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಈ ಪಾಲಿಸಿ ಪ್ರೋಸೆಸ್ನಲ್ಲಿ ಇಲ್ಲದೇ ಇರುವಂಥ ಕಾರಣದಿಂದ ಮತ್ತು ಅವರುಗಳ ಅವೇರ್ನೆಸ್ ಅನ್ನುವಂಥದ್ದು ಕಡಿಮೆ ಇರುವಂಥ ಕಾರಣದಿಂದ ಈ ವೆಲ್ಫೇರ್ ಸ್ಕೀಮ್ಸ್ಗಳ ಪರ್ಫಾರ್ಮೆನ್ಸ್ ಅನ್ನುವಂಥದ್ದು ಸರಿಯಾಗಿಲ್ಲ ಅನ್ನುವಂಥದ್ದು ಈ ಪ್ರಶ್ನೆ ಹೇಳ್ತಾ ಇದೆ. ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕಾಗುತ್ತೆ. ಈ ಪ್ರಶ್ನೆಗೆ ತಾವೆಲ್ಲರೂ ಕೂಡ ಉತ್ತರಗಳನ್ನು ಬರೆದು ನಮ್ಮ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿ ನಾಳೆ ಈ ಪ್ರಶ್ನೆಗೆ ಉತ್ತರಗಳನ್ನು ಡಿಸ್ಕಸ್ ಮಾಡೋಣ. ಇನ್ನು ನಾಳೆ ನಾವು ಗವರ್ನೆನ್ಸ್ನ ಇನ್ನುಳಿದಂಥ ಟಾಪಿಕ್ಸ್ಗಳಾದಂಥ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಫ್ ಗವರ್ನೆನ್ಸ್, ಟ್ರಾನ್ಸ್ಪರೆನ್ಸಿ, ಅಕೌಂಟಬಿಲಿಟಿ, ಇ ಗವರ್ನೆನ್ಸ್, ಅದರ ಅಪ್ಲಿಕೇಶನ್ಸ್ಗಳು, ಮಾಡೆಲ್ಸ್, ಸಕ್ಸೆಸಸ್, ಲಿಮಿಟೇಷನ್ಸ್ ಅಂಡ್ ಪೊಟೆನ್ಷಿಯಲ್, ಸಿಟಿಸನ್ಸ್ ಚಾರ್ಟರ್ಸ್, ಇನ್ಸ್ಟಿಟ್ಯೂಷನಲ್ ಅಂಡ್ ಅದರ್ ಮೆಷರ್ಸ್, ರೋಲ್ ಆಫ್ ಸಿವಿಲ್ ಸರ್ವಿಸಸ್ ಇನ್ ಅ ಡೆಮೋಕ್ರಸಿ, ಈ ಎಲ್ಲ ಸಿಲೆಬಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನಾಳಿನ ಕಲಾಂ ಪ್ರೋಗ್ರಾಮ್ನಲ್ಲಿ ಡಿಸ್ಕಸ್ ಮಾಡೋಣ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.